ಇರಿಟೇಟ್ ಮಾಡಿದಷ್ಟಕ್ಕೂ ಸಾಯಿಸಿದ್ರೆ ಏನಾರ ಆಯ್ತಲ್ಲ ಕಣ. ಬನ್ನಿ ಅಶ್ವಿನಿ ಅವರ. ಅಣ್ಣ ಇದನ್ನ ನಾನು ಗಿಲ್ಲಿ ಕೊಡ್ತೀನಿ. ಬಿಗ್ ಬಾಸ್ ಮನೆಯ ಅಂದ್ರೆ ಸೀಸನ್ 12ರ ಕೊನೆಯ ಭಾನುವಾರದ ಎಪಿಸೋಡ್ ನಡೀತಾ ಇದೆ. ಅಂದ್ರೆ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಗಳನ್ನ ಮನೆಯವರಿಂದ ಕೊಡಿಸ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ನಿಮ್ಗೆ ಗೊತ್ತಿರಬಹುದು, ಭಾನುವಾರದ ಎಪಿಸೋಡ್ ಅಂದ್ರೆ ಸಿಕ್ಕಾಪಟ್ಟೆ ಮನರಂಜನವಾಗಿರುತ್ತೆ. ಹಾಗೆ ಕೊನೆಯಲ್ಲಿ ಒಬ್ಬರನ್ನ ಮನೆಗೆ ಕಳಿಸುವಂತ ಕಾರ್ಯಕ್ರಮ ಆಗತ್ತೆ. ಸೊ ಟಾಪ್ 6 ಯಾರು ಅಂತ ಹೇಳಿ ಇವತ್ತು ರಾತ್ರಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ. ಸೊ ನಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಹೇಳಿ ಗೆಸ್ ಮಾಡ್ತಾ ಇದೀವಿ. ಅಂದ್ರೆ ರಾಶಿಕಾ ಅವರು ಮನೆಯಿಂದ ಆಚೆ ಹೋಗ್ಬೋದು, ಇದು ನನ್ನ ಪ್ರಕಾರ ಗೆಸ್. ನಿಮಗೆ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನಪ್ಪ ಇವತ್ತಿನ ಎಪಿಸೋಡ್ ಅಲ್ಲಿ ಕೊಟ್ಟಿರುವಂತಹ ಪ್ರೋಮೋ ಅಂತ ಹೇಳಿದ್ರೆ, ಸೊ ಪ್ರೋಮೋದ ಪ್ರಕಾರ ನಿಮ್ಗೆ ಗೊತ್ತಿರಬಹುದು, ಸುದೀಪ್ ಅವರು ಮನೆ ಮಂದಿಗೆ ಎಲ್ರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನಂತ ಹೇಳಿದ್ರೆ, ತಮಗೆ ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಂತಹ ವ್ಯಕ್ತಿಗೆ ಇಲ್ಲಿರುವಂತಹ ಒಂದು ಐಟಮ್ ಅನ್ನ ಬಳಸಿ ಅವರಿಗೆ ತೊಂದರೆಯನ್ನ ಕೊಡುವಂಥದ್ದು. ಸೊ ಅಲ್ಲಿರುವಂತಹ ಐಟಮ್ಗಳು ಏನಂತ ಹೇಳಿದ್ರೆ, ವ್ಯಾಕ್ಸ್ ಅನ್ನ ಮಾಡೋದು ಅಂದ್ರೆ ಕೂದಲನ್ನ ಕೀಳುವಂಥದ್ದು ಒಂದಿದೆ, ಲಿಂಬೆಹಣ್ಣು ತಿನ್ಬೇಕು, ಮೆಣಸಿನಕಾಯಿ ತಿನ್ಬೇಕು, ಹಾಗಲಕಾಯಿ ಜ್ಯೂಸ್ ಕುಡಿಬೇಕು. ಹೀಗೆ ಹಲವಾರು ಕೆಟ್ಟ ಕೈ ಆಗಿರುವಂತಹ ಹಲವಾರು ಜ್ಯೂಸ್ಗಳನ್ನ ಇಟ್ಟಿದ್ದಾರೆ. ಇವನ್ನೆಲ್ಲನೂ ಕೂಡ ತಮಗೆ ತೊಂದರೆ ಕಟ್ಟೋರಿಗೆ ಕೊಡಬೇಕು. ಆದ್ರೆ ಮನೆ ಮಂದಿ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಗಿಲ್ಲಿ ನಟನನ್ನ. ಸೊ ಮೊದಲನೇದಾಗಿ ಕಾವ್ಯಂಗೆ ಹೇಳಿದಾಗ, ನನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿರೋದು ಗಿಲ್ಲಿ ಸರ್ ಅಂತ ಹೇಳಿ ಅವನ್ನ ವ್ಯಾಕ್ಸ್ ಮಾಡ್ತಾರೆ. ಕಾಲ್ ಮೇಲೆ ಆ ಸ್ಟಿಕ್ಕರ್ ಅನ್ನ ಅಂಟಿಸಿ ಒಂದೇ ಸಲ ಎಳಿತಾರೆ. ಗಿಲ್ಲಿ ಎಲ್ಲೆಲ್ಲೂ ನಿಂತ್ಕೊಳ್ಳಲ್ಲ, ಹಾಗೆ ಅಲ್ಲಿ ಇಲ್ಲಿ ಅಡ್ಡಾಡ್ಬಿಡ್ತಾನೆ. ಆಮೇಲೆ ಬಂದಂತಹ ರಘು ಅವರು ಹೇಳ್ತಾರೆ, ನಾನು ಇದನ್ನ ಗಿಲ್ಲಿಗೆ ಕೊಡ್ತೀನಿ ಸರ್ ಅಂತ ಹೇಳಿ. ಅದೇನಂತ ಹೇಳಿದ್ರೆ, ಒಂದು ಮೆಣಸಿನಕಾಯಿ 2 ಲಿಂಬೆಹಣ್ಣು. ಆಗ ಸುದೀಪ್ ಅವ್ರು ಹೇಳ್ತಾರೆ, ನೀವ್ ಎಷ್ಟಾದ್ರೂ ಕೊಟ್ಕೋಬಹುದು, ಅದು ನಿಮ್ ಪ್ರೀತಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಗಿಲ್ಲಿ, ಅಣ್ಣ ನನಗೇನ್ ಪ್ರೀತಿಯನ್ನು ತೋರಿಸ್ಬೇಡ, ಒಂದೇ ಒಂದು ಕೊಡೋಣ ಸಾಕು ಅಂತ ಹೇಳಿ ಅಲ್ಲೂ ಕೂಡ ಕಾಮಿಡಿಯನ್ನ ಮಾಡ್ತಾನೆ. ಆಮೇಲೆ ನಮ್ಮ ರಾಶಿಕಾ ಬಂದು ಆ ಒಂದು ಏಟ್ ಹೊಡೆಯೋ ತರ ಕೈ ಇದೆ ಅಲ್ವಾ, ಹಸ್ತದಿಂದ ಹೊಡೆದು ಗಿಲ್ಲಿನೇ ನನಗೆ ತೊಂದರೆ ಕೊಟ್ಟಿರೋದು ಅಂತಾನು ಕೂಡ ಅವರು ಹೇಳೋಗ್ತಾರೆ. ಈ ಸಮಯದಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಅಣ್ಣ ಆಗ್ತಾ ಇಲ್ಲಣ್ಣ ಅಂತ ಹೇಳಿ ನೀರು ಕುಡಿತಿರ್ತಾರೆ. ಈ ಸಮಯದಲ್ಲಿ ಅಶ್ವಿನಿ ಅವರು ಬಂದು ಹಾಗಲಕಾಯಿ ಜ್ಯೂಸ್ ಎತ್ಕೊಂಡು, ಇದು ನಾನು ಗಿಲ್ಲಿಗೆ ಕೊಡ್ತೀನಿ ಅಂತ ಹೇಳಿದಾಗ ಗಿಲ್ಲಿ ಬಾಯಲ್ಲಿರೋ ನೀರೆಲ್ಲ ಉಗಿದು ಈ ರೀತಿ ಒಂದು ಕಾಮಿಡಿ ಸಿಚುವೇಶನ್ ನಡೆದಿದೆ. ಸೊ ಈ ಪ್ರೋಮೋ ಬೆಳಗಿನ ಪ್ರೋಮೋ ಕಾಮಿಡಿ ಸಿಚುವೇಶನ್ ಪ್ರೋಮೋ ಇರುತ್ತದೆ. ಅದಕ್ಕೋಸ್ಕರ ಅಂತಾನೆ ಇವತ್ತು ಎಪಿಸೋಡ್ಗಳು ನಡ್ಸ್ಕೊಳ್ತಾ ಹೋಗ್ತಾರೆ. ಬಟ್ ಏನೇ ಆಗ್ಲಿ ಬಿಗ್ ಬಾಸ್ ಮುಗಿತಾ ಬರ್ತಾ ಇದೆ ಅಂದಾಗ ಒಂಥರ ಬೇಜಾರಾಗ್ತಾ ಇದೆ. ಆದ್ರೆ ಧ್ರುವಂತ್ ಮತ್ತೆ ಅಶ್ವಿನಿಗೆ ನಿನ್ನೆ ಕೊಟ್ಟಂತಹ ಒಂದು ಏನಿದೆ ಚಪ್ಪಾಳೆ, ಅದರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿಗಳು ಕ್ರಿಯೇಟ್ ಆಗ್ತಾ ಇದೆ. ಅದು ಯಾಕೆ ಅಂತ ಹೇಳಿ 100% ಗೊತ್ತಿಲ್ಲ. ಏನೇ ಆಗ್ಲಿ ಅವ್ರು ಕೊಟ್ಟಿದ್ದು 100% ಸರಿ ಇದೆ ಅಂತ ಹೇಳಿ ನನಗೆ ಅನಿಸ್ತು. ಯಾಕಂದ್ರೆ ನಾವು ಯಾರ್ದೋ ಅಭಿಮಾನಿ ಆಗಿರ್ತೀವಿ, ಅದಕ್ಕೋಸ್ಕರ ಅವ್ರಿಗೆ ಹೊಗಳಿದೆ ಮಾತ್ರ ಸುದೀಪ್ ಅವ್ರು ಸರಿ ಅಂತ ಅನ್ಕೊಳ್ಳೋದು ತೀರಾ ತಪ್ಪಾಗತ್ತೆ. ಸೊ ಸುದೀಪ್ ಕೊಟ್ಟಿದ್ದು 100% ಸರಿ ಇತ್ತು. ಆ ವಾರದ ಒಂದು ಎಲ್ಲ ಎಪಿಸೋಡ್ ಅನ್ನು ನೋಡ್ಕೊಂಡು ಬಲ್ಲಿ ಅದರಲ್ಲಿ ಅಶ್ವಿನಿ ಮಾಡಿರೋದಂಥದ್ದು ಗ್ರೇಟ್ ಆಗಿತ್ತು. ಮನೆಯನ್ನ ಕ್ಲೀನ್ ಇಡೋದಾಗಿರ್ಬೋದು, ಮತ್ತೊಂದರಲ್ಲಿ ಧ್ರುವಂತ್ ಅವರು ಕೂಡ ಸೂಪರ್ ಅಂತ ನನಗೆ ಅನಿಸ್ತು.